ಹಲೋ ಮೈ ಡಿಯರ್ ಲವ್ಲಿ ಬ್ಯೂಟೀಸ್, ಗುಡ್ ಮಾರ್ನಿಂಗ್. ಯಾರ್ಯಾರು ಯಾವ್ಯಾವಾಗ ನೋಡ್ತಾ ಇದ್ದೀರಾ ವೀಡಿಯೋಸ್ನ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ, ಬಟ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರತಿದಿನ ವೀಡಿಯೋಸ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೂ ಯಾವಾಗ ವೀಡಿಯೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತೀನೋ ಅವತ್ತು ಫುಲ್ ಎನರ್ಜಿಯಿಂದ ಖುಷಿಯಿಂದ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀನಿ. ಅದೆಲ್ಲದಕ್ಕೂ ನೀವೇ ರೀಸನ್. ನನ್ನ ವೀಡಿಯೋಸ್ನ ಬರೀ ಒಂದು 300-400 ಜನ ನೋಡಿದ್ರು ಕೂಡ ಆ ನೋಡೋರು ಖುಷಿಯಿಂದ ತಾಳ್ಮೆಯಿಂದ ಫುಲ್ ವೀಡಿಯೋಸ್ ನೋಡ್ತಾರಲ್ಲ, ನನಗೆ ಅದೇ ಒಂದು ಖುಷಿ ಆಗುತ್ತೆ. ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. 7 o'clock ನಾನು ಎದ್ದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸ ಏನು ಅಂತಂದರೆ ಈಚ್ ಕಡೆ ಬಾಗಿಲು ಕ್ಲೀನ್ ಮಾಡೋದು. ಪ್ರತಿ ಸಲ ನಾನು ಅದನ್ನು ಹೇಳ್ತಾನೆ ಇರ್ತೀನಿ. ಸೊ ಇವತ್ತು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಆ್ಯಂಡ್ ನಮ್ಮ ಓನರು ನಮ್ಮ ಬಿಲ್ಡಿಂಗಿಗೆ ಮೇಡ್ ಇಟ್ಟಿದ್ರು. ಅದು ಪ್ರಾಬ್ಲಮ್ ಏನು ಅಂತಂದರೆ ನಾವು ಅವ್ರಿಗೆ ಪೇ ಮಾಡಿದ್ರು ಕೂಡ ಅವರು ನೀಟಾಗಿ ವರ್ಕ್ ಮಾಡ್ತಾ ಇರಲಿಲ್ಲ. ಅಂದರೆ ನಮ್ಮ ಮನೆ ಡೋರ್ಗಳದವರು ಕ್ಲೀನ್ ಮಾಡ್ತಾ ಇರಲಿಲ್ಲ. ಏನು ಸ್ಟೆಪ್ಸ್ ಏನಿದೆ ಅದು, ಮತ್ತು ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ನ ಕ್ಲೀನ್ ಮಾಡಬೇಕು ಅನ್ನೋದನ್ನು ಅವರು ಮಾತಾಡಿದ್ದು. ಬಟ್ ಆದರೆ ಅವರು ನಾನು ಇದ್ದಾಗ ಮಾತ್ರ ನಾನು ಕ್ವಶನ್ ಮಾಡಿ ಕೇಳಿದ್ರೆ ಮಾತ್ರ ಬರ್ತಾಯಿದ್ರು. ಅದರ್ವೈಸ್ ಅವ್ರು ಬಂದು ಏನು ಕೆಲಸ ಮಾಡ್ತಾನೆ ಇರಲಿಲ್ಲ. ಸೊ ನಾನು ಕ್ವಶನ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಸ್ವಲ್ಪ ಬೇರೆ ಥರ ಕಾಣಿಸ್ಬಿಟ್ಟಿದ್ದೀನಿ ಅನಿಸುತ್ತೆ. ಓನರ್ ಅಂಕಲ್ ಕೂಡ ಅವರು ಬೈದರು, ಅದಕ್ಕೇ ಅವರು ಬರೋದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ನಾನು ಪೇ ಮಾಡ್ತಾಯಿದ್ರು ಕೂಡ ನಾನೇ ಕಂಪ್ಲೀಟಾಗಿ ನಮ್ಮ ಸ್ಟೆಪ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೆ. ಇನ್ನು 3 ಫ್ಲೋರ್ದು ಅವ್ರಿಗೆ ಬಿಟ್ಟಿದ್ದದು. ಪೇಷನ್ಸ್ ಇರುತ್ತೆ ಅಲ್ವಾ, ನನ್ನ ಪೇಷನ್ಸು ತುಂಬ ಟೆಸ್ಟ್ ಮಾಡಿಬಿಟ್ರು. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ನಾನು ಬೇರೆ ಥರ ಕೊಟ್ಟರೆ ಆಗಿರಬಹುದು. ಆದರೆ ಅವ್ರ ಮಿಸ್ಟೇಕ್ನ ಅವ್ರು ಯಾವತ್ತೂ ಅರ್ಥ ಮಾಡ್ಕೋತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆಗ್ಲ ಹತ್ರ ನಾವು ಮೇಲ್ಗಡೆ ಏನು ಹಾಕಿದ್ವಿ ಭತ್ತದ್ದು, ಅದೇ ತುಂಬ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಅಕ್ಕಿಗಳೆಲ್ಲ ಬಂದು ಅದನ್ನು ತಿಂದು ಕೆಳಗಡೆ ಬೀಳಿಸ್ತಾ ಇದ್ವು. ಸೊ ಅದಕ್ಕೆ ಅದನ್ನು ತೆಗೆಸ್ಬಿಟ್ಟೆ. ಫುಲ್ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ನೈಟ್ ಎಲ್ಲ ತೊಳೆದು ವಾಶ್ ಮಾಡಿ ಇಟ್ಟಿದ್ದ ಪಾತ್ರೆಗಳೆಲ್ಲನೂ ಅದ್ರ ಜಾಗಕ್ಕೆ ಸೆಗ್ರಿಗೇಟ್ ಮಾಡೋದು ಮೇನ್ ಕೆಲಸ ಆಗಿರುತ್ತೆ. ಸೊ ಅದೆಲ್ಲನೂ ಅದ್ರ ಪ್ಲೇಸಿಗೆ ನೀಟಾಗಿ ಡ್ರೈ ಆಗಿರುತ್ತಲ್ವ, ಸೊ ಅದನ್ನ ಇಟ್ಬಿಟ್ಟೆ. ನನಗೆ ಚಿಯಾ ಸೀಡ್ಸ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಆದ್ರೂ ಯಾವಾಗಲೂ ಅಪರೂಪಕ್ಕೆ ಕುಡಿತೀನಿ. ರೆಗ್ಯುಲರಾಗಿ ಕುಡಿತೀನಿ ಅಂತೆಲ್ಲ ನಾನು ಸುಳ್ಳು ಹೇಳಕ್ಕೆ ಹೋಗಲ್ಲ. ಸೊ ನೆನ್ನೆ ನೈಟ್ ನಾನು ಅದನ್ನು ನೆನೆಸಿಟ್ಟಿದ್ದೆ, ಅದಕ್ಕೆ ನಾನು ಅದನ್ನು ಕುಡಿದೆ. ಆ್ಯಂಡ್ ಆಲ್ಸೋ ನಾನು ಯಾವಾಗ್ಲೂ ಒಲೆ ಹಚ್ಚೋಕ್ಕೂ ಮುಂಚೆ ಕೈ ಮುಗಿದು ಒಲೆ ಹಚ್ತೀನಿ. ಇದು ನಾನು ಮದುವೆ ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಮದುವೆಗೂ ಮುಂಚೆ ನಾನು ಹೋಗಿ ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋಗಿ ಒಲೆ ಹಚ್ತಾ ಇರಲಿಲ್ಲ. ನನಗೂ ಸ್ವಲ್ಪ ಭಯ ಭಕ್ತಿ ಅನ್ನೋದೆಲ್ಲ ಇದೆ, ಬಟ್ ಆದರೆ ಅದು ಯಾವಾಗ ಯಾವ ಸಂದರ್ಭದಲ್ಲಿ ಬೇಕೋ ಆವಾಗ ಮಾತ್ರ ಬಳಸ್ತೀನಿ. ಎಲ್ಲ ಟೈಮಲ್ಲೂ ಹಂಗಿರಲ್ಲ. ಲೈಫಲ್ಲಿ ಯಾವುದೂ ಕೂಡ ಅತಿ ಆಗಬಾರ್ದಲ್ವ, ಅದಕ್ಕೇ ಇವತ್ತು ಅಡುಗೆ ಕೆಲಸ ಏನು ಇಟ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ನೈಟ್ ನಾನು ಸಾಂಬಾರು ಮಾಡಿದ್ದೆ. ಸೊ ಅದೇ ಸಾಂಬಾರಿಗೆ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ನೈಟೇ ಹಂಗೆ ಥಾಟಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು. ಫಸ್ಟ್ ರೀಸನ್ ಏನು ಅಂದರೆ ಇವತ್ತು ಅಮಾವಾಸ್ಯೆ ಇತ್ತು. ಆ್ಯಂಡ್ ಆಲ್ಸೋ ಇನ್ನೊಂದೇನು ಅಂದರೆ ನಾನು 15 days ಆಗೋದ್ಮೇಲೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಮನೇನ ಅಂತ ಡಿಸೈಡ್ ಮಾಡಿದ್ದು. ಏಕೆಂದರೆ ನಾನು ಬೆಂಗಳೂರಿಂದ ಊರಿಂದ ಎಲ್ಲ ಟ್ರಾವೆಲ್ ಮಾಡಿದ್ದೆಲ್ಲ, ನಾನು ಕೂಡ ಮನೇಲಿ ಈ ಸಲ ಇರಲಿಲ್ಲ. ಅದಕ್ಕೋಸ್ಕರ ಅಡುಗೆ ಕೆಲಸ ಏನಾದರೂ ಇಟ್ಕೊಂಡ್ಬಿಟ್ರೆ ಅದು ತುಂಬ ಲೆಂತಿ ಆಗಿಬಿಡುತ್ತೆ, ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂದ್ಬಿಟ್ಟು ನಾನು ನೈಟ್ ಸಾಂಬಾರ್ಗೆ ಬೆಳಿಗ್ಗೆ ರೈಸ್ ಮಾಡಿಬಿಟ್ಟೆ. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಆ್ಯಂಡ್ ಆಲ್ಸೋ ನಾನು ಏನು ಮ್ಯಾಟ್ಗಳೆಲ್ಲ ಏನಿದೆ ಅದೆಲ್ಲನೂ ಕೂಡ ವಾಶ್ ಮಾಡಿ ನಾನು ನನ್ನ ಸ್ಕಿನ್ ಕೇರ್ ಹೇರ್ ಕೇರ್ಗೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಸ್ಕ್ಯಾಲ್ಪ್ ತುಂಬ ಅಂದರೆ ತುಂಬಾ ಡ್ರೈ ಆಗಿದೆ. ಆ್ಯಂಡ್ ಆಲ್ಸೋ ಸಣ್ಣ ಪುಟ್ಟ ಗುಳ್ಳೆಗಳು ಕೂಡ ಆಗಿದೆ. ಸೊ ಅದಕ್ಕೇ ನಾರ್ಮಲಾಗಿ ವೀಕ್ಲಿ ಒನ್ಸ್ ನಾನು ಆರ್ಡಿನರಿದು ಗ್ಲೈಕೋಲಿಕ್ ಆ್ಯಸಿಡ್ ಹಾಕಿ ನೀಟಾಗಿ ಮಸಾಜ್ ಕೊಟ್ಕೋತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಎಕ್ಸ್ಫೋಲಿಯೇಟ್ ಆಗಿ ಸ್ಕಿನ್ ಟೆಕ್ಸ್ಚರ್ ಇಂಪ್ರೂವ್ ಆಗುತ್ತೆ. ನಾನು ಇದನ್ನು ನಾರ್ಮಲಾಗಿ ಹ್ಯಾಂಡ್ಸ್ ಮತ್ತು ಲೆಗ್ಸ್ಗೂ ಕೂಡ ಯೂಸ್ ಮಾಡ್ತೀನಿ. ಬಿಕಾಸ್ ಅದು ಟ್ಯಾನ್ನ ಕೂಡ ಅವಾಯ್ಡ್ ಮಾಡುತ್ತೆ, ಆ ರೀತಿಯೂ ಕೂಡ ಹೆಲ್ಪ್ ಆಗುತ್ತೆ. ರೂಟ್ಸ್ಗೆ ಇದನ್ನು ಯೂಸ್ ಮಾಡಿರೋದ್ರಿಂದ ಹೇರಿಗೆ ನಾನು ಲೆಂತ್ಗೆ ಕೈ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಹಾಕ್ತಾಯಿಲ್ಲ, ಏನು ಬುರ್ಡೆಗೆ ಸ್ಕ್ಯಾಲ್ಪ್ಗೆ ಹಾಕ್ತಾಯಿಲ್ಲ. ಯಾಕೆ ಅಂತಂದರೆ ಇವಾಗ ಅಷ್ಟು ಟೈಮ್ ಇಲ್ಲ ಮತ್ತು ಬಿಸಿಲು ಇಲ್ಲ ಇವತ್ತು, ಹೋಗಲಿ ಬಿಡು ಅನ್ನೋದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ನಾನ ಮಾಡೋದು ಬೇಡ, ಹಾಕೋದು ಬೇಡ ಅಂದ್ಕೊಂಡೆ. ಬಟ್ ಹೇಗಿದ್ದರೂ ಇನ್ನೂ 1 hour 1.5 hour ನಾನು ಸ್ನಾನಕ್ಕೆ ಹೋಗಲ್ಲ. ಸೊ ಅಲ್ಲಿವರೆಗೂ ಆದರೆ ಇರಲಿ ಸ್ವಲ್ಪ ಹೇರಲ್ಲಿ ಅಂದ್ಬಿಟ್ಟು
ಸುಮ್ಮನಾಗಿದ್ದೀನಿ. ಸ್ಕ್ಯಾಲ್ಪಿಗೆ ನಾನು ಇದು ಆರ್ಡಿನರಿದು ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿರೋದ್ರಿಂದ ನಾನು ಹಾಕ್ತಾಯಿಲ್ಲ. ಹಾಕ್ಬೋದು, ಏನು ತೊಂದರೆ ಇಲ್ಲ, ಬಟ್ ನಾನು ಯಾವುದಾದ್ರೂ ಒಂದನ್ನು ಹಾಕ್ತೀನಿ. ಬಿಕಾಸ್ ನನ್ನ ಸ್ಕ್ಯಾಲ್ಪ್ ತುಂಬಾ ಡ್ರೈ ಆಗಿಬಿಟ್ಟಿದೆ. ಇವಾಗ ಏನು ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನ ಈ ರೀತಿ ಮಾಡ್ಕೊಳ್ಳೋದಷ್ಟೆ. ಸೊ ಈಗ ಗಂಟು ಹಾಕ್ಬಿಡ್ತೀನಿ. ಸಾಕು, ಒಂದು 4-5 ಡ್ರಾಪ್ಸ್ ಅಷ್ಟೇ ಹಾಕಿರೋದು. ನಾರ್ಮಲಾಗಿ ಇದು ನನ್ನ ಟೈಪ್ ಅಲ್ಲ. ಇಷ್ಟು ಆಯಿಲ್ನ ಹಾಕೋದು ನನ್ನ ಜಾಯಮಾನದಲ್ಲೇ ಇಲ್ಲ. ಬಟ್ ಇವತ್ತು ಬಿಸಿಲಿಲ್ಲ. ಮೈಸೂರಲ್ಲಿ ನನಗೆ ಗೊತ್ತಿರೋಗೆ ವಿಜಯನಗರದಲ್ಲೇ ಫಸ್ಟ್ ಟೈಮ್ ಮಳೆ ಬಂದಿದೆ ನೆನ್ನೆ ನೈಟು. ಸೊ ಬಿಸಿಲಿಲ್ಲ, ಅದಕ್ಕೆ ಡ್ರೈ ಆಗೋದು ಕೂಡ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಅದೇ ಹಾಗೆ ಬಿಟ್ಬಿಡ್ತೀನಿ. ಹಾಗೆ ಸ್ವಲ್ಪ ಎಣ್ಣೆನ ಹಿಂಗೆ ಹಚ್ಕೋತೀನಿ. ಬಿಕಾಸ್ ನನಗೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬಾ ಡ್ರೈ ಸ್ಕಿನ್. ಸ್ವಲ್ಪ ಸ್ನಾನ ಮಾಡುವಾಗ ಮಾಯ್ಶ್ಚರೈಸ್ ಆಗುತ್ತೆ ಆಯಿಲ್ ಹಾಕಿ ಸ್ನಾನ ಮಾಡಿದ್ರೆ ಅಷ್ಟೆ. ಬಾಡಿಗೆಲ್ಲ ಹಚ್ತಾರೆ ಮಚ್ಚೋರು. ನನಗೆ ಜಾಸ್ತಿ ಹ್ಯಾಂಡ್ಸೇ ಮತ್ತು ಕಾಲು ಇದೆರಡು ತುಂಬಾ ಡ್ರೈ ಇರೋದ್ರಿಂದ ಅದೆರಡು ಹಚ್ಬಿಟ್ಟು ಸುಮ್ಮನಾಗ್ತೀನಿ ಅಷ್ಟೆ. ಸ್ವಲ್ಪ ಜಾಸ್ತಿ ಏನಲ್ಲ, ಸ್ವಲ್ಪ ಹಚ್ತೀನಿ. ನನ್ನ ಸ್ಕಿನ್ನಿಗೆ ಆಯಿಲ್ ಹಾಕಿದ್ದೀನಿ ಅಥವಾ ಮಾಯ್ಶ್ಚರೈಸ್ ಮಾಡಿದ್ದೀನಿ ಅಂತ ಅನ್ಸೋದಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾ? ಯಾಕೆಂದರೆ ನನ್ನ ಸ್ಕಿನ್ ಅಷ್ಟು ಡ್ರೈ ಸ್ಕಿನ್. ಇನ್ನು 1-1.25 ಅವರ್ ಹೇಗಿದ್ದರೂ ಸಂಜೆ ಪೂಜೆ ಮಾಡೋ ಪ್ಲ್ಯಾನಲ್ಲಿರೋದು ನಾನು. ತೊಂದರೆ ಇಲ್ಲ, ನಿಧಾನಕ್ಕೆ ಆಗಲಿ. ನಾನು ಈ ಕತ್ತತ್ರ ತುಂಬ ಬ್ಲ್ಯಾಕ್ ಆಗ್ತಿದೆ ಗುರು. ಅದಕ್ಕೆ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ನನಗಿನ್ನ ರಿಸಲ್ಟ್ ಸಿಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಹಾಕ್ತಾಯಿಲ್ಲ, ಅದು ನನ್ನ ತಪ್ಪು. ಇನ್ನೂ ಮಾಡೋಕ್ಕಾಗಲ್ಲ. ಸ್ನಾನ ಮಾಡೋ ನೀರಲ್ಲಿ ಕಲ್ಲುಪ್ಪನ್ನ ನಾನು ಹಾಕ್ತೀನಿ. ನನಗಿದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಾನು ಅದನ್ನೆಲ್ಲ ಫಾಲೋ ಮಾಡ್ತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಕೆಲವು ರೀಸನಿಂದ ಕೆಲವೊಂದನ್ನು ಫಾಲೋ ಮಾಡ್ತೀನಿ. ಸ್ನಾನ ಆಗಿದೆ. 1.25 ಅವರ್ ಇವತ್ತು ನಾನು ಸ್ನಾನ ಮಾಡಿರೋದು. ಸೂಪರ್ ಫ್ರೆಶ್ ಆಗಿದ್ದೀನಿ. ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ನಾನು ಜಾಸ್ತಿ ವೀಡಿಯೋಸ್ ಇವಾಗ ಈ ಸ್ಕಿನ್ ಕೇರ್ದೇನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ಸ್ ಏನಾದರೂ ಬೇಕು ಅಂತಂದರೆ ಕಾಮೆಂಟ್ ತಿಳಿಸಿ, ನಾನು ಅವಾಗ ಅಟ್ಯಾಚ್ ಮಾಡ್ತೀನಿ, ಓಕೆನಾ? ಸೊ ಈಗ ಜಸ್ಟ್ ನನಗೆ ತುಂಬ ಜನ ಹೇಳ್ತಾರೆ ಯಾವಾಗಲೂ ಟೀ ಶರ್ಟ್, ಅದು ನಾನು ತುಂಬ ಸಲ ಹೇಳಿದ್ದೀನಿ ಕೂಡ, ಬಟ್ ಆದರೂ ಹೇಳ್ತಾ ಇರ್ತೀನಿ ನಾನು. ನನಗೆ ಕಂಫರ್ಟಬಲಾಗಿರೋದೇ ನನಗೆ ಟೀ ಶರ್ಟು ಲೂಸ್ ಪ್ಯಾಂಟಲ್ಲಿ. ಬೇರೆ ಯಾವುದ್ರಲ್ಲೂ ನಾನು ಕಂಫರ್ಟಬಲಾಗಿರಲ್ಲ. ಇವತ್ತಾದರೂ ಓಕೆ ಅಂತ ಈ ಶರ್ಟ್ನ ಹಾಕಿದ್ದೀನಿ, ಟಾಪ್ನ. ಸೊ ನನಗೆ ಯಾವಾಗ ಅದನ್ನು ಬಿಸಾಕ್ಬಿಡ್ತೀನೋ ಅನ್ನೋ ಥರ ಆಗ್ತಾ ಇರುತ್ತೆ ನನಗೆ. ಆಗಲ್ಲ. ಅದರಲ್ಲೂ ಈ ಸೆಕೆಗೆ ಕಾಟನ್ ಬಟ್ಟೆಗಳು ತುಂಬಾ ಸೂಪರಾಗಿರುತ್ತೆ. ನೀವು ಅದನ್ನು ಯೂಸ್ ಮಾಡೋದು ಬೆಸ್ಟ್. ನಾನು ಇವಾಗ ಪೂಜೆ ಎಲ್ಲ ಮಾಡ್ತೀನಲ್ಲ, ಬಿಡಿ ಇದಿರಲಿ ಅಂದ್ಬಿಟ್ಟು ಸದ್ಯಕ್ಕೆ ಈ ಟಾಪ್ ಹಾಕಿದ್ದೀನಿ. ತೂದು ಬಿಸಾಕ್ತೀನಿ ಎಲ್ಲ ಆದಮೇಲೆ. ಸೊ ಈಗ ಸದ್ಯಕ್ಕೆ ಸ್ಕಿನ್ ಕೇರ್ ಮಾಡಿಕೊಂಡು ಬರ್ತೀನಿ, ನೋಡೋಣ. ನೀವು ಟೋನರ್ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಈ ರೀತಿ ಡ್ಯಾಬ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಫೇಸ್ ಸ್ಕಿನ್ನು ಏನಿದೆ ತುಂಬ ನೀಟಾಗಿ ವರ್ಕ್ ಆಗುತ್ತೆ. ಏನೋ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಸೊ ಪಿಂಪಲ್ಸ್ ಜಾಸ್ತಿನೇ ಆಗಿದೆ. ನಾನು ತುಂಬ ಸಲ ಹೇಳಿದ್ದೀನಿ, ಇಗ್ನೋರ್ ಮಾಡಿ ಅದೆಲ್ಲ ನಾನು. ಆ್ಯಂಡ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸಿಂದ ನನಗೆ ಪಿಂಪಲ್ಸ್ ಬಂದಿಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಆ್ಯಂಡ್ ನಾನು ತೋರಿಸೋ ಪ್ರಾಡಕ್ಟ್ಸ್ಗಳು ಯಾವುದೂ ಕೂಡ ವರ್ತಿಲ್ಲ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ಬರ್ತಿರೋ ಅಂಥದ್ದನ್ನೇ ನಾನು ಎಲ್ಲ ಪ್ರಾಡಕ್ಟ್ಸು ತೋರಿಸಿರೋದು. ಸೊ ಆಮೇಲೆ ಸಿಗ್ತೀನಿ, ಆಯಿತಾ?
ಫಸ್ಟ್ ನಾನು ಟೋನರ್ನ ಯೂಸ್ ಮಾಡಿದೆ, ಅದಾದಮೇಲೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಕಡೆಗೂ ಅಪ್ಲೈ ಮಾಡಿ ಒಂದು ಲೈಟಾಗಿ ಒಂದು ಮಸಾಜ್ನ ತಗೋತೀನಿ. ತುಂಬ ಒತ್ತಿ ಏನು ಎಳೆಯಲ್ಲ, ನಾರ್ಮಲಾಗಿ ಹಾಗೆ ಲೈಟಾಗಿ ಒಂದು ಮಸಾಜ್ ತೊಗೊಂಡು ನೀಟಾಗೊಂದು ಲಿಪ್ ಬಾಮ್ನ ಹಾಕೋತೀನಿ. ಸೊ ಈ ನನಗೆ ಮಿರರ್ ಮುಂದ್ಗಡೆ ಈ ಥರ ಎಲ್ಲ ಮಾಡ್ತಾಯಿರ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸ್ಕಿನ್ ಕೇರ್ ಮಾಡಿದಾಗ ನನಗಾಗೋ ಖುಷಿ ಬೇರೆ ಯಾವುದ್ರಲ್ಲೂ ಆಗಲ್ಲ ಅನಿಸುತ್ತೆ. ಕೆಲವೊಂದರಲ್ಲೆಲ್ಲ ಖುಷಿ ಆಗುತ್ತೆ ನನಗೆ, ಬಟ್ ಕನ್ನಡಿ ಮುಂದ್ಗಡೆ ಕೂತ್ಕೊಂಡ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಂದು ಡ್ರೈ ಸ್ಕಿನ್ ಅಂತ. ಸೊ ನಾನು ಸ್ನಾನ ಮಾಡಿ ಬಂದ ತಕ್ಷಣ ನಾನು ಲೆಗ್ಗೆ ನಾನು ಪ್ಲಮ್ದು ಬಾಡಿ ಆಯಿಲ್ ಮತ್ತು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ರೆಗ್ಯುಲರಾಗಿ ಇದೇ ಯೂಸ್ ಮಾಡ್ತೀನಿ ಅಂತ ಹೇಳೋಕ್ಕೆ ಹೋಗಲ್ಲ. ಮ್ಯಾಕ್ಸ್ದು ಒಂದು ಪ್ರಾಡಕ್ಟ್ ಬರುತ್ತೆ ಮಾಯ್ಶ್ಚರೈಸರು, ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಅದು ಖಾಲಿ ಆಗಿರೋದಕ್ಕೆ ಇದು ಉಳಿದಿದೆ ಅಲ್ವಾ, ಸೊ ಇದನ್ನು ಖಾಲಿ ಮಾಡಿದ್ಮೇಲೆ ತರಿಸೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ಬಟ್ ನಿಜ ಹೇಳ್ತೀನಿ, ಪ್ಲಮ್ದು ವೆನಿಲಾ ಬಾಡಿ ಆಯಿಲ್ ಇದೆಯಲ್ಲ ಸಖತ್ತಾಗಿದೆ. ನಾನು ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಪರ್ಫ್ಯೂಮ್ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಸ್ಮೆಲ್ಲಾಗಿ ಸಖತ್ತಾಗಿರುತ್ತೆ. ಸೊ ಬಾಡಿ ಕೇರ್, ಸ್ಕಿನ್ ಕೇರ್ ಎಲ್ಲನೂ ಕೂಡ ಮಾಡಿದ್ಮೇಲೆ ದೇವ್ರ ಮನೆಗೆ ಎಂಟ್ರಿ ಕೊಟ್ಟೆ. ಆಫ್ಟರ್ ಅ ಲಾಂಗ್ ಟೈಮ್ 15 ಡೇಸ್ ಆಗಿಬಿಟ್ಟಿತ್ತು ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ. ಆ್ಯಂಡ್ ಆಲ್ಸೋ 15 ಡೇಸಿಂದ ನಾನು ಕರೆಕ್ಟಾಗಿ ಮನೇಲಿ ದೀಪನೂ ಕೂಡ ಅಂಟಿಸಿಲ್ಲ, ಯಾಕೆಂದರೆ ನಾನು ಬೆಂಗಳೂರಲ್ಲಿದ್ದೆ, ಊರಲ್ಲಿದ್ದೆ ಅಲ್ಲ. ಸೊ ನಾನು ಏನು ಪೂಜೆ ಗೀಜೆನೂ ಮಾಡೇ ಹೋಗಿರಲಿಲ್ಲ. ಸೊ ಅಪ್ಪಿ ಮಾಡ್ತಾಯಿದ್ದ ಅಷ್ಟೇ. ನಾನು ಎಲ್ಲನೂ ಗೋಡೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ, ಫೋಟೋ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೆಗೆದು, ಪೀತಾಂಬರಿ ಮತ್ತು ಒಂದು ನಾನು ಲಿಕ್ವಿಡ್ ಯೂಸ್ ಮಾಡ್ತೀನಿ ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ತೀನಿ. ನಾನು ಬ್ರಷ್ ಯಾಕೆ ಇಟ್ಟಿದ್ದೀನಿ ಅಂತಂದರೆ ವಿಗ್ರಹಗಳು ಬರುತ್ತೆ ಗೊತ್ತಾ, ಅದಕ್ಕೆ ನಾನು ಇದರಲ್ಲಿ ಕ್ಲೀನ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ವಿಗ್ರಹಗಳು ಅಥವಾ ಡಿಸೈನ್ ಇರೋ ಪಾತ್ರೆಗಳಲ್ಲಿ ನಾವು ಹುಣ್ಸೆಹಣ್ಣು ಹಾಕಿ ತಿಕ್ಕಿದಾಗ ಆ ಹುಣ್ಸೆಹಣ್ಣೆಲ್ಲ ಅಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಆ ರೀಸನಿಂದ ನಾನು ಈ ಬ್ರಷಲ್ಲಿ ನೀಟಾಗಿ ಅದನ್ನೆಲ್ಲ ತೆಗಿತೀನಿ. ಸೊ ನಾನು ನೋಡಿ, ನೀವೇ ನೋಡ್ತಾ ಇರ್ಬೋದು ತಟ್ಟೆ ಎಷ್ಟು ಸಖತ್ತಾಗಿ ಪಳ ಪಳ ಅಂತ ಹೊಳಿತಾ ಇದೆ ಅಂತಂದ್ಬಿಟ್ಟು. ನೀವು ಏನಾದರೂ ಹೇಳಿ, ದೇವ್ರ ಮನೆ ಕ್ಲೀನ್ ಮಾಡುವಾಗ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ. ಕಂಪ್ಲೀಟ್ ಪೂಜೆ ಎಲ್ಲ ಆದಮೇಲೆ ನನಗೆ ಸ್ನಾನ ಮಾಡಿ ಇವೆಲ್ಲ ಮಾಡಬೇಕಲ್ಲಪ್ಪ ಅಂತ ಅನಿಸುತ್ತೆ ಎಂಟ್ರಿ ಆಗೋವರೆಗೂ. ಅಲ್ಲಿ ಇವಾಗ ಸ್ನಾನಕ್ಕೆ ಹೋದಾಗ ನನಗಲ್ಲೂ ಈಚೆ ಬರೋಕ್ಕೆ ಮನಸ್ಸಾಗಲ್ಲ. ಹಾಗೆ ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪ್ಲೀಟ್ ಆದಮೇಲೆ ಏನೋ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ. ಏಕೆಂದರೆ ಎಲ್ಲನೂ ಕೂಡ ಟೈಮ್ ತುಂಬಾ ಹಿಡಿಯುತ್ತೆ, ಬಟ್ ಮಾಡಿದ್ಮೇಲೆ ಏನೋ ಖುಷಿ. ಆ್ಯಂಡ್ ಇವತ್ತು ಒಂದು ವಿಚಾರ ಏನಾಗ್ಬಿಡ್ತು ಅಂತಂದರೆ, ಕುಂಕುಮ ಚೆಲ್ಬಿಟ್ಟೆ. ನಾನು ಯಾವತ್ತೂ ಈ ಥರ ಮಾಡೇ ಇರಲಿಲ್ಲ. ನಾನು ಫೋಟೋನ ಅಲ್ಲಾಡಿಸಿ ಇಡೋವಾಗ ಆ ಕುಂಕುಮ ಕೆಳಗೆ ಬಿದ್ದೋಗ್ಬಿಡ್ತು. ನಾನು ಅಬ್ಸರ್ವೇ ಮಾಡ್ಕೊಂಡಿರಲಿಲ್ಲ ನಾನು ಲಕ್ಷ್ಮಣ ಕುಂಕುಮದ ಬಟ್ಲು ಇಟ್ಟಿದ್ದೆ ಅಂತ. ಒಳ್ಳೇದಾ ಕೆಟ್ಟದ್ದಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ತಪ್ಪಾಯಿತು ಕಣಪ್ಪ, ನನಗೇನು ಕೆಟ್ಟದಾಗದೇ ಇರೋಂಗೆ ನೋಡ್ಕೊ, ಏನೇ ಬಂದರೂ ಫೇಸ್ ಮಾಡೋಂಗೆ ನೋಡ್ಕೊ ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡು ಸಮಾಧಾನ ಮಾಡಿಕೊಂಡೆ. ಅದು ಬೇರೆ ಇವತ್ತು ಅಮಾವಾಸ್ಯೆ ಬೇರೆ ಬಂದುಬಿಟ್ಟಿತ್ತಲ್ಲ, ನನಗೆ ಅದು ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ ಏನೋ 13 ವರ್ಷಕ್ಕೆ ಒಂದು ಸಲ ಬರೋ ಅಮಾವಾಸ್ಯೆ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನಾನು ನಾರ್ಮಲಾಗಿ ಮಾಡೋ ಥರನೇ ಮಾಡಿದೆ, ಏನೂ ಸ್ಪೆಷಲಾಗಿ ಏನೂ ಮಾಡಲಿಲ್ಲ. ನಾರ್ಮಲಾಗಿ ಗುರುವಾರ ಮಾಡ್ತಾಯಿದ್ದೆ, ಇವತ್ತು ಅಮಾವಾಸ್ಯೆ ಇದೆಯಲ್ಲ ಅಂದ್ಬಿಟ್ಟು ಇವತ್ತೆಲ್ಲನೂ ಮಾಡಿಕೊಂಡೆ ಅಷ್ಟೇ. ಹೂವು ಚೆನ್ನಾಗಿರೋದು ಕೊಟ್ಟಿದ್ರು ಇವತ್ತು, ಬಟ್ ಆದರೆ ತುಳಸಿ ಸಿಗಲಿಲ್ಲ. ಬಿಡು ಹೋಗಲಿ ಅಂದ್ಕೊಂಡು ಸುಮ್ಮನಾದೆ. ರಾಯರು ನಿಮಗೆ ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನೀವೇನು ಅನ್ಕೋತಿರೋ ಅದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀಲಿ. ನಿಮ್ಮ ಪ್ರಯತ್ನ ಕೂಡ ಇರಬೇಕು. ಪ್ರಯತ್ನ ಪಡೆದಲ್ಲೇ ಫಲನ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮಗೆ ಸಿಗಬೇಕಾಗಿರೋದು ನಮಗೇನೇ ಆದ್ರೂ ಸಿಕ್ಕೇ ಸಿಗುತ್ತೆ ಅಷ್ಟೇ. ಸಿಗಬಾರ್ದು ಅನ್ನೋದು ಯಾವತ್ತೂ ಸಿಗಲ್ಲ. ಅದರಿಂದ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಥವಾ ಅದರಿಂದ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ದೇವ್ರು ನಮ್ಗೆ ಅದನ್ನು ಕೊಡಲ್ಲ. ನಾನು ಅದನ್ನು ತುಂಬ ಬಿಲೀವ್ ಮಾಡಿದ್ದೀನಿ. ಏಕೆ ಅಂತಂದರೆ ನಮ್ಮಮ್ಮ ನನ್ನ ಲೈಫಲ್ಲಿ ಏನು ಬೇಕು ಏನು ಬೇಡ ಅದೆಲ್ಲನೂ ಕರೆಕ್ಟಾಗಿ ಹೇಳೋರು. ಬಟ್ ಆದರೆ ನಾನು ಅದು ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರ್ತಾ ಇರಲಿಲ್ಲ. ನನಗೆ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಓಕೆ ಅಂತ ಬಿಲೀವ್ ಮಾಡ್ತಾಯಿದ್ದಿದ್ದು. ಎಷ್ಟೋ ವಿಚಾರಗಳು ನಮ್ಮಮ್ಮ ಹೇಳ್ದಂಗೆ ನನ್ನ ಜೀವನದಲ್ಲಿ ನಡೆದಿದೆ. ನ್ಯಾಚುರಲ್ ಆಗಿರೋ ಸಾಂಬ್ರಾಣಿ ಇಲ್ಲದೆ ಇರೋದ್ರಿಂದ ಧೂಪದ ಡಬ್ಬಿ ತೊಗೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಉಪ್ಪು, ಕರ್ಪೂರ ಇವೆಲ್ಲನೂ ಹಾಕಿ ನಾನು ಧೂಪ ಹಾಕ್ತಾಯಿದ್ದೀನಿ ಮನೆಗೆ. ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ನೆಗೆಟಿವ್ ಎನರ್ಜಿ ನನಗೆ ಆಗ್ತಾಯಿದೆ, ಅಥವಾ ಮನೆಗೆ ಆಗ್ತಾಯಿದ್ಯೋ ಅಥವಾ ನಮ್ಮಿಬ್ರಿಗೂ ಆಗ್ತಿದ್ಯೋ, ಐ ಡೋಂಟ್ ನೋ. ಬಟ್ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ನೆಗೆಟಿವ್ ವೈಬ್ ಅಂತೂ ಆಗ್ತಾಯಿದೆ. ಅದು ಎನರ್ಜಿ ಅಂತ ಹೇಳ್ತೀವೋ ಏನು ಹೇಳ್ತೀವೋ ನನಗೆ ಗೊತ್ತಿಲ್ಲ, ಬಟ್ ಏನೋ ಒಂದು ನೆಗೆಟಿವಿಟಿ ಅಂತೂ ಮನಸ್ಸನ್ನು ಕಾಡ್ತಾ ಇರೋದಂತೂ ಸತ್ಯ. ಅದಕ್ಕೆ ನಾನು ಈ ರೀತಿ ಧೂಪನ ಹಾಕ್ತೀನಿ. ನನಗೆ ಯಾವಾಗ ಆ ಥರ ಫೀಲ್ ಆಗುತ್ತೆ ಆವಾಗ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಿನಗೆ ನಾ ಇವಾಗ ಹೇಳ್ತಿದ್ದೆ ಮೇಡಮ್ನು.
ಯಪ್ಪ ನಾನು ಫ್ರೆಶ್ ಅಪ್ ಆಗಿರೋಳ ಥರ ಅಂತೂ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ, ಈಚೆ ಹೋಗ್ತಾ ಇದ್ದೀವಿ. ನಿನ್ನ ಪ್ರಕಾರ ಗಂಡ ಬಂದು ಡೋರ್ ಓಪನ್ ಮಾಡಿದ್ರೆ ಕಾರ್ದು ನಿನಗೆ ಅದು ಇದಾ ಸೇವೆನಾ? ಅದು ಪ್ರೀತಿ ಅಂತ ಅಲ್ಲ ನಿನ್ನ ಪ್ರಕಾರ? ಏನು ಗಾಡಿ ಹಿಂಗೆ ಸೌಂಡ್ ಮಾಡ್ತಾ ಇತ್ತಲ್ಲ? ಬಿಸಿಲು ಆಯ್ತಾ ಇಲ್ಲ ಗುರು, ಆಯ್ತಾ ಇಲ್ಲ. ಲಾಕ್ ಆಗಿದೆ ಅಂತ ಹೇಳಪ್ಪ. ಹ್ಞೂ ಅಪ್ಪಿ, ಮೇ ಬಿ ಟೋಟಲ್ಲು 8 ಮನೆ ಅನಿಸುತ್ತೆ. ಹುಡ್ಕೋದಿನ್ನ ಮುಗಿತಾ ಇಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ತುಂಬ ದಿನ ಆದಮೇಲೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಅಪ್ಪಿಗೆ ತುಂಬ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಬೈಕ್ ಓಡಿಸಿ. ಸೊ ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಾನೇ ಇವತ್ತು ಬೈಕ್ ಓಡಿಸ್ಕೊಂಡು ಮನೆಗೆ ಹೋದ್ವಿ. ಹಂಗೆ ಇವತ್ತು ಸ್ವಲ್ಪ ಚೆನ್ನಾಗಿ ತಿಂದಿದ್ದೀನಿ, ಒಂದು ಬರ್ಗರ್ ತಿಂದಿದ್ದೀನಿ ಆ್ಯಂಡ್ ಆಲ್ಸೋ ಜ್ಯೂಸ್ ಕೂಡ ಕುಡ್ದಿದ್ದೀನಿ. ಸರಿಯಾಗಿ ಮಾತ್ರ ತಿಂದಿದ್ದೀನಿ. ಏನು ತಿನ್ನಬಾರ್ದು ಅಂತ ಅನ್ಕೋತೀನಿ, ಬಟ್ ಆದರೆ ಏನೋಪ್ಪ ಏನಾದರೂ ನೋಡಿದಾಗ ಫೀಲ್ ಆಗಿಬಿಡುತ್ತೆ. ನೈಟ್ ಅಡುಗೆಗೆ ಸಿಂಪಲ್ಲಾಗಿ ಚಪಾತಿ ಮಾಡಿಕೊಂಡು ಬೀಟ್ರೋಟ್ ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದೆ, ಹಾಗೆ ಚಟ್ನಿನೂ ಕೂಡ ಮಾಡಿದ್ದೆ. ಬೆಳಿಗ್ಗೆ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಈ ನೈಟ್ಗೆ ಚಪಾತಿ ಇಟ್ಕೊಳ್ಳೋಣ, ಸುಮ್ಮನೆ ಏನು ಸಾಂಬಾರೆಲ್ಲ ಉಳ್ಕೊಳ್ಳುತ್ತೆ ಬೇಡ ಅಂತಂದ್ಬಿಟ್ಟು ಬೆಳಿಗ್ಗೆ ನಾನು ಹೇಗಿದ್ರು ಅದೇ ಚಪಾತಿ ಇಟ್ಟಿತ್ತಲ್ಲ, ಸೊ ಅದೇ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ. ನಾನು ಫುಲ್ ಹೇರೆಲ್ಲ ಕಟ್ಬಿಟ್ಟಿದ್ದೆಲ್ಲ ಹಾರಿರಲಿಲ್ಲ, ಅದಕ್ಕೇ ಸಿಂಪಲ್ಲಾಗಿ ಒಂದು ಕ್ಲಿಪ್ ಹಾಕ್ಬಿಟ್ಟು ವಾಕಿಗೆ ಹೋದ್ವಿ. ಹೆಜ್ಜೆ ಹಾಕು, ನಿನಗೂ ಅನ್ನಿಸ್ಬೇಕು ನನಗೂ ಅನ್ನಿಸ್ಬೇಕು, ನಿನ್ನಂಥ ಭೂಪ ಇನ್ನೊಬ್ರಿಲ್ಲ. ಎನಿವೇಸ್, ಸದ್ಯಕ್ಕೆ ಚಪಾತಿ ತಿಂದು ಇವಾಗ ವಾಕಿಗೆ ಹೋಗ್ತಾ ಇದ್ದೀವಿ. ಸೊ ನೀನು ಲೈಟ್ ಸರಿಯಾಗಿ ಇಡ್ತಾ ಇಲ್ಲ ಅಪ್ಪಿ. ಒಂದೆರಡು ರೌಂಡು ವಾಕ್ ಮಾಡಿಬಿಟ್ಟು ಕಾಣಿಸ್ಲಿ ಬಿಡಪ್ಪಿ. ಅಯ್ಯೋ, 2 ರೌಂಡ್ ವಾಕ್ ಮಾಡಿಬಿಟ್ಟು ಮನೆಗೆ ಹೋಗಿ ಸ್ಕಿನ್ ಕೇರ್ ಮಾಡಿ ಹೇರ್ನ ಟೈ ಮಾಡಿ ಮಲ್ಕೊಳ್ಳೋದು. ಓಕೆ, ಎನಿವೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತಾಯಿಲ್ಲ. ಸೊ ಇವತ್ತಿಂದಿಷ್ಟೇ, ಬಾಯ್.